10ನೇ ತರಗತಿ ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಮ್ಮ ಶಾಲೆಯಲ್ಲಿ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನನಗೆ ಬಂದಿರುವ ವಿಷಯ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ. ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳಬೇಕಾದರೆ ಅದನ್ನಾಡುವ ಜನರು ಅಭಿಮಾನ ಜನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 4 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಭಾಷೆಯ ಜನರು ಸಾಹಸಜೀವಿ, ಬುದ್ಧಿಶಾಲಿಗಳಾದರು. ಸೂರ್ಯನು ಎಂದು ಮುಳುಗಲೆನ್ನುವಂತಹ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ದೇಶ ವಿದೇಶಗಳ ಭಾಷೆಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಸಾಹಿತ್ಯ ಮತ್ತು ಭಾಷೆಯನ್ನು ಹಿಗ್ಗಿಸಿದರು, ಅರಳಿಸಿದರು. ಇದಕ್ಕೆ ಮಹಾಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ಭಾಷೆಯ ಮೂಲಕ ವ್ಯಕ್ತಪಡಿಸಿದರು. ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು, ವಿಜ್ಞಾನಿಗಳು ಈ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆಯು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆ ಆಂಗ್ಲ ಜನರ ಕೃಷಿ ಮತ್ತು ಸಂಕಲ್ಪ ಕಾರಣ ಎಂದು ಬೇರೆ ಹೇಳಬೇಕಿಲ್ಲ. ಭಾಷೆಯನ್ನು ಪ್ರೀತಿಸಬೇಕು ಎಂದರೆ ಬೇರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದರ್ಥವಲ್ಲ. ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕು ಎಂದರ್ಥವಲ್ಲ. 4 ಜನ ಮಾತನಾಡುವ ಭಾಷೆಗೂ 40 ಲಕ್ಷ ಜನ ಮಾತನಾಡುವ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ. ಇದನ್ನರಿತು ಭಾರತೀಯರಾದ ನಾವು ಒಂದು ಭಾಷೆಯನ್ನು ಪ್ರೀತಿಸಿ, ಬೆಳೆಸಿ, ಅಭಿವೃದ್ಧಿಗೊಳಿಸಿದರೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ನನ್ನ ಹೆಸರು ಬಸವಕಿರಣ. ನಾನು ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇನೆ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಹಾಗೂ ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವೇ ವ್ಯಕ್ತಪಡಿಸಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ಆ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆ ಭಾಷೆ ಇಂದು ಬೆಳೆದು ನಿಂತು ವಿಶ್ವದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆಲ್ಲ ಆಂಗ್ಲ ಜನರ ಕೃಷಿ ಮತ್ತು ಸಂಕಲ್ಪ ಕಾರಣವೆಂದು ಬೇರೆ ಹೇಳಬೇಕಿಲ್ಲ. ನನಗೆ ಬಂದಿರುವ ವಿಷಯ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ. ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ನಾವು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಬಿರುಗಾಳಿಗೆ ಹೊಡೆದಾಡುತ್ತಿರುವ ಹಡಗನ್ನು ಸಂಸಾರದ ಸಾಗರದಲ್ಲಿ ಸಿಲುಕಿ ಹೊಡೆದಾಡುತ್ತಿರುವ ಹಡಗನ್ನು ಎಚ್ಚರಿಕೆಯಲ್ಲಿ ಮುನ್ನಡೆಸಬೇಕು. ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಂತಾಗಬೇಕು. ಬರಡಾಗಿರುವ ಈ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟಬೇಕು. ಹಾಳಾಗಿರುವ ಪ್ರೀತಿ ನಂಬಿಕೆಗಳನ್ನು ಮತ್ತೆ ಮೇಲೆ ಬಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕು. ಮನುಜರ ನಡುವೆ ದ್ವೇಷ, ಧರ್ಮ, ಜಾತಿ, ಅಸೂಯೆಗಳೆಂಬ ಮುಂತಾದ ಅಡ್ಡಗೋಡೆಗಳಿವೆ. ಇವುಗಳನ್ನು ಕೆಡವಿ ವಿಶ್ವಾಸ, ನಂಬಿಕೆಗಳೆಂಬ ಸೇತುವೆಯಾಗಬೇಕು. ಎಲ್ಲ ಮತಗಳು ದಾರಿ ತೋರಿಸುವ ದಾರಿದೀಪಗಳಾಗಿರುವುದರಿಂದ ಇವುಗಳನ್ನು ಗೌರವಿಸುವ ಎಚ್ಚರಿಕೆಯಲ್ಲಿ ಬದುಕಬೇಕು. ಭಯ ಮತ್ತು ಸಂಶಯದಿಂದ ಮುಸುಕಾದ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕನ್ನು ನಡೆಸಬೇಕು. ನನ್ನ ಹೆಸರು ಅನುಷ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪ್ರಶ್ನೆ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವೇನು? ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವುದರಿಂದ ದೇಶ ಏಕೆ ಸಮಾಜ ನಿರ್ಮಾಣ ಮಾಡಬಹುದು. ಬದುಕಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವುದರಿಂದ ಇಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು. ಮುಂಗಾರಿನ ಮಳೆಯಂತೆ ಕಾಡುಗಳನ್ನು ಸಂರಕ್ಷಿಸುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು.
ಕಾನೂನಿನಿಂದ ಸಮೃದ್ಧಿಯಾಗುವಂತೆ ಮಾಡಬಹುದು. ಸಮಾನ ಮನೋಭಾವನೆ ಉಳ್ಳವರಾಗಿರುವುದರಿಂದ ಮನುಜರ ನಡುವಿನ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಬಹುದು. ಸಮಾಜದ ನೈತಿಕ ಅಧಪತನವನ್ನು ತಡೆಯಬಹುದು. ಭಯ ಮತ್ತು ಸಂಶಯಗಳಿಂದ ಮುಕ್ತರಾಗಿರುವುದರಿಂದ ದೇಶದಲ್ಲಿ ಶಾಂತಿಯು ನೆಲೆಸುವಂತೆ ಮಾಡಬಹುದು. ಹೀಗೆ ಕವಿ ಶಿವರುದ್ರಪ್ಪನವರು ತಮ್ಮ ಅನುಷ್ಠಾನದ ಕುರಿತು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸವಿನಂದ. ನಾನು 10ನೇ ತರಗತಿಗೆ ಓದುತ್ತಿದ್ದೇನೆ. ನಾವು ನಾಡಿನ ಕನಸನ್ನು ನಿಲ್ಲಬೇಕಾದರೆ ನಾವು ಬದುಕನ್ನು ಹೀಗೆ ನಡೆಸಬೇಕು. ಎಲ್ಲ ಮತ ಧರ್ಮಗಳು ದಾರಿ ತೋರಿಸುವ ದೀಪಗಳಾಗುವಂಥ ಎಲ್ಲ ಮತಗಳು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ಬದುಕಿ ಭಯ ಮತ್ತು ಸಂಶಯಗಳಿಂದ ಮಸಕಾಗಿರುವ ಮನದ ಕಣ್ಣಿಂದ ಭವಿಷ್ಯದ ಕನಸನ್ನು ಬಿತ್ತುತ್ತಾ ನಾಡಿನ ಬದುಕನ್ನು ಮುನ್ನಡೆಸಬೇಕು. ನನ್ನ ಹೆಸರು ಪಲ್ಲವಿ ಕೆಜೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವಂಥ ಪ್ರಶ್ನೆ: ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು? ನಮ್ಮ ಬದುಕಿನ ಸುತ್ತಮುತ್ತಲು ಕೊಡುತ್ತಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು. ಸಂಸಾರದ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಜ್ಞಾನದೇವಿಯ ಮೂಲಕ ಮುನ್ನೆಚ್ಚರಿಕೆಯಿಂದ ನಡೆಸಬೇಕು. ನನ್ನ ಹೆಸರು ಹರ್ಷವರ್ಧನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ: ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿಯಲ್ಲಿ ಭದ್ರವಾಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು, ವಿಶಿಷ್ಟ ಮೇಧಶಕ್ತಿಯನ್ನು ಹಾಗೂ ಜೀವನದ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಕಾರ್ಯರೂಪಕ್ಕೆ ಇಳಿಸುವುದನ್ನು ಕಲಿತನು. ಹಾಗೂ ಸಾಹಿತ್ಯವು ವಿವಿಧ ರೂಪದಲ್ಲಿ ಬೆಳವಣಿಗೆ ಹೊಂದಿತು. ವಿವಿಧ ರೀತಿಯಲ್ಲಿ ಬೆಳೆಯುತ್ತಾ ಹೋಯಿತು. ಜೀವನದಲ್ಲಿ ಲೆಕ್ಕಪತ್ರವನ್ನಿಡುವ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಹೋದಂತೆ ಇಂದಿನ ಎಷ್ಟೋ ವಿಚಾರಗಳನ್ನು ಬರೆದಿಡಲು ಸಾಧ್ಯವಾಯಿತು. ಹೀಗೆ ಜ್ಞಾನ ಭಂಡಾರ ಭದ್ರವಾಯಿತು. ನನಗೆ ಬಂದಿರುವ ಪ್ರಶ್ನೆ: ಕನ್ನಡ ಭಾಷೆ ಹದಗೆಡುವುದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ವೀಣೆ ಪೀಳಿ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ದಾಸ ಕವಿಪುಂಗದವರು, ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರಗಳನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೆಡುವುದು. ನನ್ನ ಹೆಸರು ಹೊಸ. ನಾನು 10ನೇ ತರಗತಿಗೆ ಓದುತ್ತಿದ್ದೇನೆ. ನನಗೆ ಬಂದಿರುವ ಪ್ರಶ್ನೆ: ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ವ್ಯಾವಹಾರಿಕವೆಂದರೆ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳೆಂದು 2 ವಿಧವಾಗಿ ವಿಭಾಗಿಸುವುದುಂಟು. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ. ಅದರಲ್ಲಿ ಮಾತನಾಡುತ್ತಾರೆ ಬೆಳೆಯುತ್ತಿರುವುದು. ಕನ್ನಡ, ತೆಲುಗು, ತಮಿಳು, ಉರ್ದು, ಮರಾಠಿ, ಇಂಗ್ಲಿಷ್ ವರ್ಗಕ್ಕೆ ಉದಾಹರಣೆಯಾಗಿದೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಲಿ ಈ ವರ್ಗಕ್ಕೆ ಉದಾಹರಣೆಯಾಗಿದೆ. ಹೀಗೆ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ. ಶಿವಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನೆಯಿಂದ ಕೂಡಿದ ಭಾಷೆಯಾಗಿದೆ. ಇದು ಯಾವುದೋ ಪ್ರದೇಶದಲ್ಲಿ
ಬರಡಾಗಿರುವ ಋತುಗಳ ರಾಜನಾದ ವಸಂತನು ಬರಡಾಗಿರುವ ಕಾಡುಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ. ವಸಂತನ ಆಗಮನದಿಂದ ಬರಡಾಗಿರುವ ಕಾಡುಮೇಡುಗಳು ಮಾವಿನ ಮರ ಗಿಡಗಳು ಚಿಗುರಿ ಪ್ರಕೃತಿಗೆ ನವಚೈತನ್ಯವನ್ನು ಮೂಡಬೇಕಿದೆ ಎಂಬುದು ಕವಿಯ ಆಶಯವಾಗಿದೆ. ನನ್ನ ಹೆಸರು ಪ್ರಮೋದ್. ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮಸ್ಥ ಪ್ರೌಢಶಾಲೆ ಕರ್ನಾಟಕದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪ್ರಶ್ನೆ, ಜಿ.ಎಸ್. ರುದ್ರಪ್ಪ ಪರಿಚಯ. ಜಿ.ಎಸ್. ರುದ್ರಪ್ಪ ಕಾಲ 1926 ಜನಿಸಿದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಇವರ ಕೃತಿಗಳು ಸಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ಮಾಸದಲ್ಲಿ 22 ದಿನಗಳು. ಇವರ ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಲಿರಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ ಇವರಿಗೆ ದೊರೆತಿದೆ. ನನಗೆ ಬಂದಿರೋ ವಿಷಯ ಅಂದರೆ ನಿತ್ಯ ಜಾಡು ಆರಂಭದ ಬಗ್ಗೆ ಹೇಳಿ. ನವಶಿಲಾಗಳಲ್ಲಿ ಮಾನವರ ಸಂಚಾರಿ ಜೀವನದಲ್ಲಿ ಆಸ್ತಿ ಮನೆ ನಾಶವಾಗುವುದು ಮತ್ತು ಭಾವನೆಗಳನ್ನು ಪಡೆಯುವುದಕ್ಕೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮ ಎನ್ನುವರು. ಹಾಗೂ ಮಾನವರು ಲೆಕ್ಕವಿಡಲು ಕೆಲಸಗಾರನಾದ ದಿನ ಕೆಲಸಕ್ಕೆ ಹೋಗುವ ಮುನ್ನ ಗೋಡೆಯ ಮೇಲೆ ಬೀಸಿ ಗೆರೆ ಎಳೆದು ತನ್ನ ಸಂಬಳವನ್ನು ಪಡೆಯುತ್ತಾನೆ. ಹಾಗೂ ಆಡುಮಾರವನ್ನು ಲೆಕ್ಕ ಬಿಡುವುದುಂಟು. ಹಾಗೆ ವಿಮರ್ಶೆ ಕಿಟಗರಿ ಉಪಲಬ್ಧವಾದ ಪ್ರದೇಶದಲ್ಲಿ ವ್ಯಾವಹಾರಿಕ ಮತ್ತು ಕೆಲಸಗಳಿಗೆ ಹೀಗೆ ಮಾಡುವುದು ಉಂಟು. ಇಂಥ ಸಾಕ್ಷರತೆಗೆ ಕಂಡುಹಿಡಿದುಕೊಂಡಿದ್ದಾನೆ ಇದೇ ಲಿಪಿಯ ಜಾಡು ಎನ್ನುವರು. ನನ್ನ ಹೆಸರು ಗೌರಿಶಂಕರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಎಂ. ಮರಿಯಪ್ಪ ಭಟ್ಟರ ಪರಿಚಯ. ಎಂ. ಮರಿಯಪ್ಪ ಭಟ್ಟರು 1906ರಲ್ಲಿ ಜನಿಸಿದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು. ಇವರ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜತಕ ತಿಲಕಂ, ಚಂದ್ರಸಾರ. ಇವರ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನನ್ನ ಹೆಸರು ಮಹಾವಿದ್ಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು. ಭಾಷೆ ಜಾತಿ ಮತ ಧರ್ಮಗಳ ನಡುವೆ ಭಾವನೆಗಳ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ. ಇತರೆ ಸ್ನೇಹ, ಪ್ರೀತಿ, ನಂಬಿಕೆಗಳ ಮೂಲಕ ಅಡ್ಡಗೋಡೆಗಳನ್ನು ಕೆಡವಿ ಪ್ರೀತಿ ನಂಬಿಕೆಗಳ ಸೇತುವೆಯಾಗಬೇಕು. ಇದರಿಂದ ಹೊಸ ಭರವಸೆಗಳನ್ನು ಮೂಡಿಸಿ ಮನುಜರ ನಡುವೆ ಸೇತುವೆಯಾಗಬೇಕು. ನನ್ನ ಹೆಸರು ಅಭಿಷೇಕ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪಾಠ ಪದ್ಯ.
ಕಲುಷಿತವಾದ ನದಿ ಜಲಗಳಿಗೆ ಮುಂಗೈನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾದ ಮುಟ್ಟೋಣ. ನನ್ನ ಹೆಸರು ಪ್ರಿಯ, 10ನೇ ತರಗತಿ. ಹಕ್ಕಿ ಹಾರುತ್ತಿದೆ ನೀಲಮೃಗ ಮಂಡಲ ಸಮವರ್ಣ ಮುಗಿಲಿಕ್ಕೆ ಹಕ್ಕಿಗಳವು ಅನ್ನ ಚಿಕ್ಕೆಯ ಮಾಲೆ ಹಿಡಿಕೊಂಡು ಸೂರ್ಯಚಂದ್ರನ ಮಾಡಿದರನ್ನು ಹಕ್ಕಿ ಹಾರುತ್ತಿದೆ ನೋಡಿದೆ. ನನ್ನ ಹೆಸರು ಜ್ಯೋತಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪ್ರಶ್ನೆ, ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿರುವ ಬಗ್ಗೆ ವಿವರಿಸಿ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಘೋಷಣೆ ದೊರೆಯುತ್ತಾ ಬಂದಿದೆ. ಕನ್ನಡಕ್ಕೆ ಅನೇಕ ಜನರು ಕನ್ನಡವೇ ಬೇಕು ಎಂದು ವಿವರಿಸಿದ್ದಾರೆ. ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಕನ್ನಡವೂ ಬೇಕು, ಸಂಸ್ಕೃತವೂ ಬೇಕು ಎಂದು ಹೇಳಿದ್ದಾರೆ. ನನ್ನ ಹೆಸರು ವೈಷ್ಣವಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಕ್ಕಿ ಹಾರುತ್ತಿದೆ ನೀಲಮೇಘ ಮಂಡಲ ಸಮವರ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ ಚಿಕ್ಕೆಯ ಮಾಲೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದೆ. ನನ್ನ ಹೆಸರು ಚಂದ್ರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಕಲ್ಪ ಗೀತೆ ಪದ್ಯ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಘಗಳಿಗೆ ವಸಂತವಾಗುತ್ತಾ ಮುಟ್ಟೋಣ. ನನ್ನ ಹೆಸರು ಸುನೀತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ನೀಲಮೇಘ ಮಂಡಲ ಸಮವರ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ.